ಈ ಮೂವಿಂಗ್ ಪ್ರಕ್ರಿಯೆ ಏನಾಗ್ತಾ ಇದೆಯಲ್ಲ, ದರ್ಶನ್ರನ್ನ ಶಿಫ್ಟ್ ಮಾಡುವಂತ ಪ್ರಕ್ರಿಯೆ ಏನಾಗ್ತಾ ಇದೆ, ಆ ಪ್ರಕ್ರಿಯೆಯಲ್ಲೂ ಕೂಡ ನಮ್ಮ ಕರೆಸ್ಪಾಂಡೆಂಟ್ ಪ್ರಜ್ವಲ್ ಬೆಂಗಳೂರಿಂದನೇ ಹೊರಟಿದ್ದಾರೆ. ಸದ್ಯಕ್ಕೆ ಎಲ್ಲಿದ್ದಾರೆ, ಏನೇನಾಗ್ತಾ ಇದೆ, ಭದ್ರತೆ ಹೇಗಿದೆ ಅನ್ನೋದ್ರ ಬಗ್ಗೆ ಲೈವ್ ಡೀಟೇಲ್ಸ್ ನೀಡ್ತಾರೆ. ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರಜ್ವಲ್. ಅಪ್ಡೇಟ್ಸ್ ಏನೇನಿದೆ? ಈಗಾಗಲೇ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ಒಂದು ಪ್ರಕ್ರಿಯೆ ಏನಿದೆ ಅದು ಪ್ರಾರಂಭವಾಗಿರುವಂತದ್ದು. ಈಗಾಗಲೇ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಎರಡು ಮಾರ್ಗದಲ್ಲಿ ಕರೆದುಕೊಂಡು ಹೋಗಿರುವಂತಹ ಒಂದು ಸಾಧ್ಯತೆ ಏನಿದೆ ಅದು ದಟ್ಟವಾಗಿದೆ ಅಂತ ಹೇಳ್ಬೋದು. ಒಂದು ತುಮಕೂರು ಮಾರ್ಗವಾಗಿ, ಮತ್ತೊಂದು ದೇವನಹಳ್ಳಿ ಚಿಕ್ಕಬಳ್ಳಾಪುರ ಮಾರ್ಗವಾಗಿಯೂ ಕೂಡ ಕರೆದುಕೊಂಡು ಹೋಗಿರುವಂತಹ ಒಂದು ಸಾಧ್ಯತೆ ಏನಿದೆ ಅದು ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಯಾವ ಒಂದು ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಒಂದು ಮಾಹಿತಿ ಏನಿದೆ ಅದು ಲಭ್ಯವಾಗ್ತಾ ಇಲ್ಲ. ಈಗಾಗಲೇ ಬೇರೆ ಆರೋಪಿಗಳನ್ನ ಕೂಡ ಸ್ಥಳಾಂತರ ಮಾಡುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಶಿವಮೊಗ್ಗಕ್ಕೆ ಹೋಗುವಂತ ಒಂದು ವಾಹನ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಎಲ್ಲ ಕಡೆ ಕೂಡ ಯಾವ್ಯಾವ ಆರೋಪಿಗಳನ್ನ ವರ್ಗಾವಣೆ ಮಾಡಿ ಆದೇಶವನ್ನ ಕೊಟ್ಟಿತ್ತು, ಆ ಒಂದು ಆದೇಶವನ್ನ ಈಗಾಗಲೇ ಪೊಲೀಸರು ಕೂಡ ಪಾಲನೆಯನ್ನ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ತುಮಕೂರು ಕಡೆಗೂ ಕೂಡ 2 ವಾಹನಗಳು ಹೋಗ್ತಾ ಇರುವಂತದ್ದು. ಸದ್ಯ ತುಮಕೂರಿನಿಂದ ಮುಂದೆ ಈ ಒಂದು ವಾಹನ ಇದೆ, ಚಿತ್ರದುರ್ಗ ಹೈವೇಗೆ 2 ವಾಹನಗಳು ಎಂಟ್ರಿ ಆಗಿದ್ದಾವೆ. ಇನ್ನೊಂದು ವಾಹನ ಏನಿದೆ ಅದು ದೇವನಹಳ್ಳಿ ಚಿಕ್ಕಬಳ್ಳಾಪುರ ಮಾರ್ಗವಾಗಿಯೂ ಕೂಡ ಹೋಗ್ತಾ ಇದೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಏನಿಲ್ಲ ಅಂದ್ರೆ ಸುಮಾರು 10 ಗಂಟೆಯ ನಂತರದಲ್ಲಿ ಬಳ್ಳಾರಿಯನ್ನ ರೀಚ್ ಆಗುವಂತ ಒಂದು ಸಾಧ್ಯತೆ ಏನಿದೆ ಅದು ದಟ್ಟವಾಗಿದೆ. ಸದ್ಯದ ಮಟ್ಟಿಗೆ ಬರ್ತಾ ಇರುವಂತಹ ಒಂದು ಮಾಹಿತಿ ಪ್ರಕಾರದಲ್ಲಿ 2 ಕಡೆ ಅಂದ್ರೆ ಪೊಲೀಸ್ ಸಿಬ್ಬಂದಿಗಳೇಂದ್ರೆ ಅವರು ಡೈವರ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಕಡೆ ಅಭಿಮಾನಿಗಳು ಸೇರುವಂತ ಒಂದು ಸಾಧ್ಯತೆ ಇರೋದ್ರಿಂದಾಗಿ ಯಾವ ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಹಿಂದೇಟನ್ನ ಆಗ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಅಭಿಮಾನಿಗಳು ಈಗಾಗಲೇ ಅಂದ್ರೆ ರಸ್ತೆ ಮಧ್ಯದಲ್ಲಿ ಎಲ್ಲಾದ್ರೂ ತಡೆಯುವಂತ ಒಂದು ಪ್ರಯತ್ನವನ್ನ ಮಾಡಬಹುದು ಅಥವಾ ಬೇರೆ ಏನಾದ್ರು ಅಹಿತಕರ ಘಟನೆಗಳು ನಡೀಬಹುದು ಅನ್ನುವಂತ ಉದ್ದೇಶದಿಂದಾಗಿ ಈ ರೀತಿಯ ಒಂದು ಮುಂಜಾಗ್ರತಾ ಕ್ರಮವನ್ನ ಈಗಾಗಲೇ ಪೊಲೀಸರು ಕೂಡ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಯಾವ ಒಂದು ರಸ್ತೆಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಏನಿದೆ ಅದನ್ನ ಸ್ಪಷ್ಟವಾಗಿ ತಿಳಿಸಲಿಕ್ಕೆ ಪೊಲೀಸರು ಕೂಡ ರೆಡಿ ಇಲ್ಲ. ಕಾರಣ ಒಂದು ಕಡೆ ಅಭಿಮಾನಿಗಳು, ಇನ್ನೊಂದು ಕಡೆ ಸೆಕ್ಯೂರಿಟಿ ಏನಾದ್ರು ಲ್ಯಾಪ್ಸ್ ಆದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂತ ಒಂದು ವಿಚಾರ ಇದೆ ಅದು ಇಲ್ಲಿ ಕಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಅಂದ್ರೆ ಯಾವ ರೀತಿ ಭದ್ರತೆಯನ್ನು ತೆಗೆದುಕೊಳ್ಬೇಕು ಆ ರೀತಿ ಎಲ್ಲ ಒಂದು ಭದ್ರತೆಯನ್ನು ಕೂಡ ತೆಗೆದುಕೊಂಡಿದ್ದು, ಸೂಕ್ತವಾದಂತಹ ಒಂದು ಭದ್ರತೆಯನ್ನು ತೆಗೆದುಕೊಂಡು ಈಗಾಗಲೇ ದರ್ಶನ್ ಅವರನ್ನ ಕರೆದುಕೊಂಡು ಹೋಗ್ತಾ ಇರುವಂತದ್ದು. ಸಭಾ ಪ್ರಜ್ವಲ್, ಈ ಬೆಂಗಳೂರಲ್ಲಿ ಸ್ಥಳ ಮಹಜರಿನ ಸಂದರ್ಭದಲ್ಲಿ ಅಥವಾ ಪೊಲೀಸರು ಬೇರೆ ಬೇರೆ ಕಡೆ ದರ್ಶನ್ರನ್ನ ಕರೆದುಕೊಂಡು ಹೋಗಿ ಇನ್ಫಾರ್ಮೇಶನ್ ಪಡ್ಕೊಂಡಿರುವ ಸಂದರ್ಭದಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ದರ್ಶನ್ ಈ ವೆಹಿಕಲ್ ಅಲ್ಲಿ ಹೋಗ್ತಿದ್ದಾರೆ ಅಂತ. ಬಟ್ ಇದು ಕಂಪ್ಲೀಟ್ಲಿ ಕನ್ಫ್ಯೂಸಿಂಗ್ ಇದೆ. ಅದರಲ್ಲೂ ನೀವು 2 ಮಾರ್ಗವನ್ನ ಹೇಳ್ತಾ ಇದ್ದೀರಿ, ಒಂದು ತುಮಕೂರು ಮಾರ್ಗ ಆದ್ರೆ ಮತ್ತೊಂದು ದೇವನಹಳ್ಳಿ ಮಾರ್ಗ ಅಂತ. ಅಂದ್ರೆ ಅಷ್ಟೊಂದು ಕಾಂಪ್ಲಿಕೇಟೆಡ್ ಇದೆಯಾ ದರ್ಶನ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡೋದು? ಈ ಒಂದು ಪ್ರಕರಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಆರೋಪಿ ನಟ ದರ್ಶನ್ ಅವರು ಇದ್ದಾರೆ, ಅವರಿಗೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದಾಗಿ ಮಧ್ಯದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಾರ್ದು ಅಥವಾ ಯಾವುದೇ ಒಂದು ಸಮಸ್ಯೆಯೂ ಕೂಡ ಉಂಟಾಗಬಾರ್ದು ಅನ್ನುವಂತಹ ಒಂದು ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವನ್ನ ಈಗಾಗಲೇ ತೆಗೆದುಕೊಳ್ತಾ ಇರುವಂತದ್ದು. ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಮಟ್ಟಿನ ಹೆಚ್ಚು ಕಡಿಮೆ ಆದ್ರೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲೇ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಸೂಕ್ತ ಭದ್ರತೆಯನ್ನ ಕೈಗೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಅಭಿಮಾನಿಗಳು ಕೂಡ ಸೇರುವಂತ ಒಂದು ಸಾಧ್ಯತೆ ಇತ್ತು. ಬಳ್ಳಾರಿ ಜೈಲಿನ ಸಮೀಪ ನೀವು ಗಮನಿಸಿದಾಗ ನಿಮಗೆ ಒಂದಿಷ್ಟು ಅಂಶಗಳಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುತ್ತೆ. ಯಾಕೆಂದ್ರೆ ಅಭಿಮಾನಿಗಳು ಸಾಕಷ್ಟು ಜನ ನಿನ್ನೆ ದಿನವೇ ಸೇರಿದ್ರು, ಅಂದ್ರೆ ನಿನ್ನೆ ದಿನವೇ ಶಿಫ್ಟ್ ಮಾಡ್ತಾರೆ ಅನ್ನುವಂತ ಒಂದು ಮುಂದಾಲೋಚನೆಯಿಂದ ಅಭಿಮಾನಿಗಳೆಲ್ಲರೂ ಕೂಡ ಸೇರ್ತಾ ಇದ್ರು. ಆ ನಿಟ್ಟಿನಲ್ಲಿ ಎಲ್ಲಾದ್ರೂ ಸಮಸ್ಯೆ ಆದ್ರೆ ಅನ್ನುವಂತ ಒಂದು ಕಾರಣದಿಂದಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ ಅದು ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಎಸ್ಕಾರ್ಟ್ ಮುಖಾಂತರವಾಗಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಯಾವ ಒಂದು ವಾಹನದಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತ ಒಂದು ವಿಚಾರ ಇದೆ ಅದನ್ನ ಮಾತ್ರ ಬಿಡ್ತಾ ಇಲ್ಲ. ಯಾವುದೇ ಒಂದು ಗುಟ್ಟನ್ನು ಕೂಡ ಅವರು ಬಿಟ್ಟುಕೊಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪ್ರೊಸೆಸ್ ನಲ್ಲಿ ಎಲ್ಲರೂ ಸ್ವಲ್ಪ ಮಟ್ಟಿನ ಸಮಸ್ಯೆ ಆದ್ರೂ ಕೂಡ ಅದು ಪೊಲೀಸರಿಗೆ ಸಾಕಷ್ಟು ಸಮಸ್ಯೆಯನ್ನು ತಂದೊಡುತ್ತೆ. ಅಷ್ಟೇ ಅಲ್ಲದೆ ಅಭಿಮಾನಿಗಳು ಕೂಡ ಮಧ್ಯದಲ್ಲಿ ಬರುವಂತಹ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲೇ ಇಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸಭಾ ಓಕೆ ಪ್ರಜ್ವಲ್, ದರ್ಶನ್ ಅವ್ರನ್ನ ಶಿಫ್ಟಿಂಗ್ ಪ್ರಕ್ರಿಯೆ ಸಂದರ್ಭದಲ್ಲೂ ಕೂಡ ನೀವು ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ರಿ. ಸೊ ಅಲ್ಲಿ ಏನೆಲ್ಲ ಪ್ರಿಪರೇಷನ್ ಮಾಡ್ಕೊಂಡ್ರು ನಸುಕಿನ ಜಾವ 3 ಗಂಟೆಯಿಂದ? ದರ್ಶನ್ ಅವ್ರನ್ನ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಆಗ್ನೇಯ ವಿಭಾಗ ಡಿಸಿಪಿ ಸಾರಾ ಫಾತಿಮಾ, ಅದೇ ರೀತಿಯಲ್ಲಿ ವೆಸ್ಟ್ ಡಿಸಿಪಿ ಗಿರೀಶ್ ಅವರು ಕೂಡ ಬಂದಿದ್ರು. ಸುಮಾರು 3 ರಿಂದ 4 ಜನ ಎಸಿಪಿಗಳನ್ನ ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆಸಿಕೊಳ್ತಾರೆ. ಹಾಗೆ ಎಲ್ಲಾ ಡಿವಿಷನ್ ನಿಂದಲೂ ಕೂಡ ಇನ್ಸ್ಪೆಕ್ಟರ್ನ ಕರೆಸಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದ್ರು. ಅಂದ್ರೆ ಸಾಕಷ್ಟು ಭದ್ರತೆಯನ್ನ ಕೊಡಬೇಕು. ಅದೇ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ಉದ್ದೇಶದಿಂದಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ಪೊಲೀಸರು ಕೂಡ ತೆಗೆದುಕೊಂಡಿದ್ರು. ಪ್ರತಿಯೊಂದು ಭಾಗದಲ್ಲೂ ಕೂಡ ಭದ್ರತೆಯನ್ನು ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾ ಇದ್ರು. ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ಎಲ್ಲೂ ಕೂಡ ಸಮಸ್ಯೆ ಆಗ್ಲೇಬಾರ್ದು ಅನ್ನುವಂತ ಒಂದು ಮುಂಜಾಗ್ರತಾ ಕ್ರಮ ಏನಿತ್ತು ಅದು ಪೊಲೀಸರ ಒಂದು ದೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಆದ ನಂತರದಲ್ಲಿ ಅಂದ್ರೆ ಎಸಿಪಿ ಅವರ ನೇತೃತ್ವದಲ್ಲಿ ಒಂದು ಕಡೆ ಒಂದೊಂದು ವೆಹಿಕಲ್ ಕೂಡ ಒಂದೊಂದು ಎಸ್ಪಿಗಳ ನೇತೃತ್ವದಲ್ಲಿ ಇವರು ಎಸ್ಕಾರ್ಟ್ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಶಿವಮೊಗ್ಗಕ್ಕೆ ಹೋಗುವಂತ ಕರೆದುಕೊಂಡು ಹೋಗುವಂತ ಕೈದಿಗಳಿಗೆ ಬೇರೆ ಎಸ್ಕಾರ್ಟ್ ಆದ್ರೆ, ಇನ್ನು ಬಳ್ಳಾರಿ ಅದೇ ರೀತಿಯಲ್ಲಿ ಕಲಬುರಗಿ ವಿಜಯಪುರಕ್ಕೆ ಹೋಗುವಂತ ವಾಹನಗಳಿಗೆ ಬೇರೆ ರೀತಿ ಎಸ್ಕಾರ್ಟ್ ಅನ್ನ ಕೊಟ್ಟು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸಮಸ್ಯೆ ಆಗಬಾರದು ಅನ್ನುವಂತ ಉದ್ದೇಶದಲ್ಲಿ ಸಂಪೂರ್ಣವಾಗಿ ಎಸ್ಕಾರ್ಟ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಅವರ ಒಂದು ಚಲನ, ಅವರ ಮೂವ್ಮೆಂಟ್ ಏನಿದೆ ಅದು ಗೊತ್ತಾಗಬಾರದು ಅನ್ನುವಂತ ಉದ್ದೇಶಕ್ಕಾಗಿ ಅಷ್ಟೆಲ್ಲ ಒಂದು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿರುವಂತದ್ದು. ಸಭಾ
ಪ್ರಜ್ವಲ್, ನೀವು ಕೂಡ ಬೆಂಗಳೂರು ಟು ಬಳ್ಳಾರಿ ಮೂವಿಂಗ್ ಪ್ರಕ್ರಿಯೆಯಲ್ಲಿದ್ದೀರಿ, ಅಂದ್ರೆ ಚೇಸಿಂಗ್ ಪ್ರಕ್ರಿಯೆಯಲ್ಲಿದ್ದೀರಿ. ಸದ್ಯಕ್ಕೆ ಎಲ್ಲಿದೆ ವೆಹಿಕಲ್? ಎಷ್ಟೊತ್ತಿಗೆ ಬಳ್ಳಾರಿ ರೀಚ್ ಆಗೋ ಸಾಧ್ಯತೆ ಇದೆ? ಈಗ ಇರುವಂತಹ ವೆಹಿಕಲ್ ಏನಿದೆ ಅದು ಚಿತ್ರದುರ್ಗದ ಸಮೀಪದಲ್ಲಿರುವಂತದ್ದು, ಅಂದ್ರೆ ಹಿರಿಯೂರಿನ ಸಮೀಪದಲ್ಲಿದೆ. ಮಿನಿಮಮ್ 10:30 11 ಗಂಟೆಗೆ ಅವರು ರೀಚ್ ಆಗುವಂತ ಒಂದು ಸಾಧ್ಯತೆ ಏನಿದೆ ಅದು ದಟ್ಟವಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಅವರು ಹಿರಿಯೂರಿನ ಸಮೀಪದಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಕೂಡ ಲಭ್ಯವಾಗ್ತಾ ಇದೆ. ಅಂದ್ರೆ 2 ವಾಹನಗಳು ಕೂಡ ಈಗಾಗಲೇ ಹಿರಿಯೂರಿನ ಸಮೀಪ ರೀಚ್ ಆಗ್ತಾ ಇರುವಂತದ್ದು. ಅನಂತರದಲ್ಲಿ ಯಾವ ಕಡೆಗೆ ಹೋಗ್ತಾರೆ ಅನ್ನುವಂಥದ್ದು ಏನಿದೆ ಅಂದ್ರೆ 2 ವಾಹನ ಇರೋದ್ರಿಂದಾಗಿ ಮತ್ತೊಂದು ವಾಹನವನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಧಾರವಾಡಕ್ಕೆ ಒಂದು ವಾಹನ ಕೂಡ ಹೋಗುವಂತ ಒಂದು ಸಾಧ್ಯತೆ ಏನಿದೆ ಇಲ್ಲಿ ದಟ್ಟವಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಗಮನಿಸ್ತಾ ಹೋದ್ರೆ ಇಲ್ಲಿ ಪ್ರಮುಖವಾಗಿ ಈಗ ಸದ್ಯ ಹಿರಿಯೂರಿನ ಹತ್ರ ವಾಹನ ಹೋಗ್ತಾ ಇರುವುದರ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಅನಂತರದಲ್ಲಿ ಯಾವ ವೆಹಿಕಲ್ ಎಲ್ಲಿ ಡೈವರ್ಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ಸಭಾ. ಪ್ರಜ್ವಲ್, ಇಲ್ಲಿ ಬರೀ ದರ್ಶನ್ ಅವರನ್ನ ಶಿಫ್ಟಿಂಗ್ ಮಾಡೋ ಕೆಲಸ ಅಷ್ಟೇ ಆಗ್ತಿದ್ಯಾ ಅಥವಾ ಬೇರೆ ಬೇರೆ ಆರೋಪಿಗಳು ಕೂಡ ಈಗ ಶಿವಮೊಗ್ಗಕ್ಕೆ ಹೋಗೋರು ಇದ್ದಾರೆ, ಮತ್ತೆ ಮುಂದೆ ಧಾರವಾಡಕ್ಕೆ ಹೋಗೋರು ಇದ್ದಾರೆ, ವಿಜಯಪುರಕ್ಕೆ ಹೋಗೋರು ಇದ್ದಾರೆ, ಎಟ್ ಎ ಟೈಮ್ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇರೋದಾ? ಅಟ್ ಎ ಟೈಮ್ ಎಲ್ಲರನ್ನ ಕರೆದುಕೊಂಡು ಹೋಗುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಒಂದು ವೆಹಿಕಲ್ಸ್ ಗಳಲ್ಲೂ ಕೂಡ ಶಿವಮೊಗ್ಗಕ್ಕೆ ಹೋಗುವಂತ ವೆಹಿಕಲ್ ಇದೆ ಅದು ತುಮಕೂರಿಂದ ಈಗಾಗಲೇ ಡೈವರ್ಟ್ ಆಗಿ ಶಿವಮೊಗ್ಗದ ಕಡೆಗೆ ಹೋಗಿರುವಂತದ್ದು. ಇನ್ನುಳಿದಂತ ವೆಹಿಕಲ್ ಗಳಿದ್ದಾವೆ, ಅವು 2 ವೆಹಿಕಲ್ ಗಳು ಮಾತ್ರ ಈಗ ಚಿತ್ರದುರ್ಗದ ಒಂದು ರಸ್ತೆಯಲ್ಲಿ ಮೂವ್ ಆಗ್ತಾ ಇದೆ. ಬೇರೆ ಯಾವ ಅಂದ್ರೆ ಈ ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗುವಂತ ಆರೋಪಿಗಳೇನಿದ್ರೆ ಅವ್ರನ್ನ ಈಗಾಗಲೇ ತುಮಕೂರಿಂದ ಡೈವರ್ಟ್ ಮಾಡಿ ಶಿವಮೊಗ್ಗ ರಸ್ತೆಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಅದು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಹಾಗಾಗಿ 2 ವಾಹನಗಳು ಮಾತ್ರ ಈಗ ಪ್ರಸ್ತುತವಾಗಿ ಚಿತ್ರದುರ್ಗದ ಕಡೆಗೆ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಅನಂತರದಲ್ಲಿ ಬಳ್ಳಾರಿಗೆ ಡೈವರ್ಟ್ ಆಗುತ್ತೆ. ಅಲ್ಲಿವರೆಗೂ ಕೂಡ ಅಂದ್ರೆ ಯಾವ ವೆಹಿಕಲ್ ನಲ್ಲಿ ಅವರು ಹೋಗ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದನ್ನ ಪೊಲೀಸ್ ಇಲಾಖೆ ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ನೀಡ್ತಾ ಇಲ್ಲ, ಅಂದ್ರೆ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಆಗ್ಲೇ ನಾನು ಹೇಳತ್ನಲ್ಲ, ಯಾವುದೇ ಒಂದು ಲ್ಯಾಂಡ್ ಆರ್ಡರ್ ಇಶ್ಯೂ ಆಗ್ಬಹುದು ಅಥವಾ ಯಾವ್ದಾದ್ರು ಒಂದು ಸಮಸ್ಯೆ ಆಗ್ಬಹುದು ಅನ್ನುವಂತ ಉದ್ದೇಶದಿಂದಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡು ಮಾಹಿತಿಯನ್ನ ಗೌಪ್ಯವಾಗಿ ಇಟ್ಟುಕೊಂಡೇ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ಒಂದು ಕೆಲಸವನ್ನ ಪೊಲೀಸ್ ಇಲಾಖೆ ಕೂಡ ಮಾಡ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಪ್ರಜ್ವಲ್. ಡೀಟೇಲ್ಸ್ಗಾಗಿ ನಮ್ಮ ಕರೆಸ್ಪಾಂಡೆಂಟ್ ಪ್ರಜ್ವಲ್ ಈ ಚೇಸಿಂಗ್ ಪ್ರಕ್ರಿಯೆಯಲ್ಲೂ ಕೂಡ ಇದ್ದಾರೆ. ಬೆಂಗಳೂರಿಂದ ತುಮಕೂರು ಮಾರ್ಗವಾಗಿ, ಅಲ್ಲಿಂದ ಹಿರಿಯೂರು ಮಾರ್ಗವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ರೀಚ್ ಆಗುವಂತಹ ಮಾರ್ಗ ಅದು. ಸೊ ಅಲ್ಲಿ ಈಗ ನಿಯರ್ ಚಿತ್ರದುರ್ಗ ಇದ್ದೀವಿ ಅನ್ನೋ ಮಾಹಿತಿಯನ್ನ ನೀಡ್ತಾ ಇದ್ರು. ಹಿರಿಯೂರಿನಿಂದ ಬಳ್ಳಾರಿಗೆ ರೀಚ್ ಆಗುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಈಗ ಬೇರೆ ಬೇರೆ ಆರೋಪಿಗಳನ್ನು ಕೂಡ ಕರೆದುಕೊಂಡು ಹೋಗ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ದರ್ಶನ್ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಮತ್ತೊಂದಿಷ್ಟು ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡೋ ಕೆಲಸ ಆಗ್ತಿದೆ. ಶಿವಮೊಗ್ಗ ಜೈಲಿಗೆ ಜಗದೀಶ್ ಹಾಗೂ ಲಕ್ಷ್ಮಣರನ್ನ ಶಿಫ್ಟ್ ಮಾಡಲಾಗುತ್ತೆ. ಧಾರವಾಡ ಜೈಲಿಗೆ ಧನರಾಜ್ ಮತ್ತು ವಿಜಯಪುರ ಜೈಲಿಗೆ ವಿನಯ್, ಕಲಬುರಗಿ ಜೈಲಿಗೆ ನಾಗರಾಜ್, ಬೆಳಗಾವಿ ಜೈಲಿಗೆ ಪ್ರದೋಷ್ರನ್ನ ಶಿಫ್ಟ್ ಮಾಡೋ ಕೆಲಸ ಆಗುತ್ತೆ. ಇದರಲ್ಲಿ ಕೆಲವೊಂದಿಷ್ಟು ಆರೋಪಿಗಳು ಕೂಡ ಇದ್ದಾರೆ ಅನ್ನೋ ಮಾಹಿತಿ. ಈಗ ಆಲ್ರೆಡಿ ಶಿವಮೊಗ್ಗ ಜೈಲಿನ ಕಡೆ ಹೋಗುವಂತಹ ವೆಹಿಕಲ್ ತುಮಕೂರಿಂದ ಡೈವರ್ಟ್ ಆಗಿದೆ ಅನ್ನೋ ಮಾಹಿತಿ ಇದೆ. ತುಮಕೂರಿಂದ ಶಿವಮೊಗ್ಗದತ್ತ ಅದು ಪ್ರಯಾಣವನ್ನ ಬೆಳೆಸ್ತಾ ಇದೆ ಪೊಲೀಸರ ಬೆಂಗಾವಲು ಪಡೆ. ಜಗದೀಶ್ ಮತ್ತು ಲಕ್ಷ್ಮಣರನ್ನ ಕರೆದುಕೊಂಡು ಈಗ ಶಿವಮೊಗ್ಗಕ್ಕೆ ತೆರಳುತ್ತಿದ್ದಾರೆ ಜೈಲಾಧಿಕಾರಿಗಳು ಮತ್ತು ಪೊಲೀಸರು. ಅದೇ ರೀತಿಯಾಗಿ ಈಗ ಬಳ್ಳಾರಿಗೆ ದರ್ಶನ್ ಅವರನ್ನ ರೀಚ್ ಮಾಡಿಸ್ಬೇಕು. ದರ್ಶನ್ ತರಾನೇ ಧಾರವಾಡಕ್ಕೆ ಧನರಾಜ್ ಅವ್ರನ್ನ ರೀಚ್ ಮಾಡಿಸ್ಬೇಕು. ವಿಜಯಪುರ ಜೈಲಿಗೆ ವಿನಯ್ ಅವ್ರನ್ನ ರೀಚ್ ಮಾಡಿಸ್ಬೇಕಾಗಿದೆ. ಕಲಬುರಗಿ ಜೈಲಿಗೆ ನಾಗರಾಜ್ ಹಾಗೂ ಬೆಳಗಾವಿ ಜೈಲಿಗೆ ಪ್ರದೋಷ್ನನ್ನ ರೀಚ್ ಮಾಡಿಸುವಂತಹ ಕೆಲಸ ಜೈಲಾಧಿಕಾರಿ ಹಾಗೂ ಪೊಲೀಸ್ ಪಡೆ ಮಾಡ್ತಾ ಇದೆ. ಆದರೆ ಸದ್ಯಕ್ಕೆ ಯಾರ್ಯಾರು ಮೂವಿಂಗ್ ಅಲ್ಲಿ ಇದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ. ಅದರ ಜೊತೆಗೆ ಮತ್ತೊಂದು ಅಂಶವನ್ನ ನಮ್ಮ ಕರೆಸ್ಪಾಂಡೆಂಟ್ ಪ್ರಜ್ವಲ್ ಅವರು ಹೇಳ್ತಾ ಇದ್ರು, 2 ಮಾರ್ಗದ ಮೂಲಕ ಡೈವರ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಂದ್ರೆ ಒಂದು ಈ ನ್ಯಾಷನಲ್ ಹೈವೇ 4 ಆ ಮಾರ್ಗದ ಮೂಲಕ, ಅಂದ್ರೆ ಹಿರಿಯೂರು ಮಾರ್ಗದ ಮೂಲಕ, ಚಿತ್ರದುರ್ಗ ಮಾರ್ಗದ ಮೂಲಕ ಬಳ್ಳಾರಿಯನ್ನ ರೀಚ್ ಮಾಡಿಸಬಹುದು ನಟ ದರ್ಶನ್ ಅವರನ್ನ. ಇನ್ನು ಅಭಿಮಾನಿಗಳ ಕಣ್ ತಪ್ಪಿಸ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ, ಅವ್ರನ್ನ ಡೈವರ್ಟ್ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಮಾರ್ಗದ ಮೂಲಕನೂ ಕೂಡ, ಅಂದ್ರೆ ಆಂಧ್ರ ಮಾರ್ಗವಾಗಿ ಬಳ್ಳಾರಿಗೆ ರೀಚ್ ಮಾಡಿಸುವಂತ ಕೆಲಸ ಕೂಡ ಆಗಬಹುದು ಅಂತ ಹೇಳಲಾಗ್ತಿದೆ. ಆದ್ರೆ ಅದು ಯಾವುದೇ ಮಾರ್ಗ ಆಗಿದ್ರೂ ಸರಿನೇ 10 ಗಂಟೆ ಒಳಗಾಗಿ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ರೀಚ್ ಆಗ್ತಾರೆ. ಸೊ ಬಳ್ಳಾರಿ ಜೈಲಿನಲ್ಲೂ ಕೂಡ ನಟ ದರ್ಶನ್ ಅವರಿಗೆ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಹಾಗಾದ್ರೆ ಅಲ್ಲಿನ ಡೀಟೇಲ್ಸ್ ಏನೇನಿದೆ ಅಂತ ನೋಡ್ತಾ ಹೋಗೋಣ. 16 ಎಕರೆಯಲ್ಲಿರುವಂತಹ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಸರ್ಪಗಾವಲು ಇದೆ. ಸೂಪರಿಂಟೆಂಡೆಂಟ್ ಸೇರಿ ಒಟ್ಟು 100 ಮಂದಿ ಸಿಬ್ಬಂದಿ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿದ್ದಾರೆ. ಒಟ್ಟು 385 ಕೈದಿಗಳನ್ನ ಸದ್ಯಕ್ಕೆ ಬಳ್ಳಾರಿ ಜೈಲು ಹೊಂದಿದೆ. ಈಗ ಮತ್ತೊಬ್ಬ ವಿಚಾರಣಾಧೀನ ಕೈದಿ ಆಡ್ ಆಗ್ತಾ ಇದ್ದಾರೆ. ಕಾರಾಗೃಹದ ವಿಶೇಷ ಭದ್ರತಾ ವಿಭಾಗದ ಸೆಲ್ಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ವಿಶೇಷ ಭದ್ರತಾ ವಿಭಾಗದ 15ನೇ ಬಾರಕ್ 15ನೇ ಸೆಲ್ಗೆ ದರ್ಶನ್ ಅವರನ್ನ ಫಿಕ್ಸ್ ಮಾಡಿದ್ದಾರಂತೆ. ಒಟ್ಟು 15 ಸೆಲ್ಗಳ ಪೈಕಿ ಕೊನೆಯ ಭಾಗದ
ಸೆಲ್ ದರ್ಶನ್ಗೆ ಲಭ್ಯವಾಗುತ್ತೆ. ಈ ಬಗ್ಗೆ ನ್ಯೂಸ್ ಫಸ್ಟ್ಗೆ ಬಳ್ಳಾರಿ ಜೈಲಾಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು 16 ಎಕರೆ ಪ್ರದೇಶದಲ್ಲಿರುವ ಸೆಂಟ್ರಲ್ ಜೈಲು ಸೂಪರಿಂಟೆಂಡೆಂಟ್ ಸೇರಿ 100 ಸಿಬ್ಬಂದಿ ಹೊಂದಿದೆಯಂತೆ. ಬಾಡಿ ವಾರ್ನ್ ಕ್ಯಾಮ್ರಾ ಅಲ್ಲಿದೆ. ಎಲ್ಲ ಜೈಲಲ್ಲೂ ಕೂಡ ಬಾಡಿ ವಾರ್ನ್ ಕ್ಯಾಮ್ರಾ ಇರುತ್ತೆ. ಸಿಸಿಟಿವಿ ಕಣ್ಗಾವಲು 24x7 ಇರುತ್ತೆ. ಬಿಗಿ ಭದ್ರತೆ ಇರುವಂತಹ ಜೈಲ್. ಅದಕ್ಕಿಂತ ವಿಶೇಷವಾಗಿ ಈ ಬಳ್ಳಾರಿ ಬಿಸಿಲ ನಾಡು ಆಗಿರೋದ್ರಿಂದ ಅಲ್ಲಿನ ಬಿಸಿಲ ಝಳ ಸಾಕಷ್ಟು ಇರುತ್ತೆ. ಹಾಗಾಗಿ ಈ ಶಿಕ್ಷೆಯ ತೀವ್ರತೆ ಜಾಸ್ತಿ ಪ್ರಮಾಣದಲ್ಲಿ ಅಲ್ಲಿರೋ ವಿಚಾರಣಾಧೀನ ಕೈದಿ ಆಗಿರಬಹುದು ಅಥವಾ ಕೈದಿಗಳಿಗೆ ಮುಟ್ಟಲಿ ಅನ್ನುವಂತಹ ಕಾರಣಕ್ಕೆ ತುಂಬಾ ಜನರಿಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ಕೆಲಸ ಆಗುತ್ತೆ.